ಅಸ್ತಿತ್ವವೇ ಇಲ್ಲದ ಒಂದು ನಕಲಿ ಕಂಪನಿಗೆ ಬಳ್ಳಾರಿಯಲ್ಲಿ ಸುಮಾರು 550 ಎಕರೆ ಅರಣ್ಯ ಭೂಮಿಯನ್ನ ಗಣಿಗಾರಿಕೆಗೆ ಅಂತ ಕೊಡ್ತಾರೆ. ಒಂದೇ ದಿನದಲ್ಲಿ 4 ಟೇಬಲ್ಗಳನ್ನು ದಾಟಿದ ಆ ಫೈಲು ನಿಮ್ಮ ಬುಡಕ್ಕೆ ಗಣಿಗಾರಿಕೆಯ ಕಲ್ಲನ್ನು ಎಸಿತಿದ್ದ ಹಾಗೆ ನನ್ನ ಸೈನೇ ಅಲ್ಲ ಅಂತಿದ್ರಲ್ಲ, 18 ವರ್ಷಗಳಲ್ಲಿ ಯಾವತ್ತಾದರೂ ನೀವು ನನ್ನ ಸೈನ ನಕಲಿ ಮಾಡಲಾಗಿತ್ತು ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀರಾ. ಆ ಸೈನಿನ ಆಧಾರದಲ್ಲಿ ಹಲವಾರು ಟೇಬಲ್ಗಳನ್ನು ಹೋಗಿ ಅಪ್ರೂವಲ್ ಆದಂಥ ಒಂದು ಕಾನ್ಸೆಪ್ಟು ಅದು ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತೀರಾ ಅಂದರೆ, ನಾಳೆ ನೀವು ಮುಖ್ಯಮಂತ್ರಿ ಮತ್ತೆ ಆದರೆ ನಿಮ್ಮ ನಕಲಿ ಸೈನ್ ಇಟ್ಕೊಂಡು ನಾವು ಏನು ಬೇಕಾದ್ರೂ ಮಾಡ್ಬೋದಲ್ಲ. ರಾಜಕಾರಣದಲ್ಲಿ ಎಲ್ಲ ರೀತಿಯ ಅಪಸವ್ಯಗಳನ್ನು ನೋಡ್ತಾ ಬಂದ್ವಿ ನಾವು, ಆದರೆ ಈ ಥರದ ಅತಿರೇಕಗಳನ್ನು ನೋಡೋದಕ್ಕೆ ಸಾಧ್ಯನಾ? ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ರಾಜಕಾರಣದಲ್ಲ, ಭಾರತದ ರಾಜಕಾರಣದಲ್ಲಿ ಬಹುಶಃ ಕುಮಾರಸ್ವಾಮಿ ಅವರಂತಹ ರಾಜಕಾರಣಿ ಇನ್ನೊಬ್ಬರು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. BJP ಜೊತೆ ಸಹವಾಸ ಮಾಡ್ತಾರೆ, ಕಾಂಗ್ರೆಸ್ನ ಬಾಯಿ ಬಂದಂಗೆ ಬೈತಾರೆ. ಕಾಂಗ್ರೆಸ್ ಸಹವಾಸಕ್ಕೆ ಬರ್ತಾರೆ, BJPನ ಬಾಯಿಗೆ ಬಂದಂಗೆ ಬರ್ತಾರೆ. ಇಂಡಿವಿಜುವಲ್ ಆಗಿ ಕರ್ನಾಟಕದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಗ್ಯಾರಂಟಿ ಇರೋದ್ರಿಂದ ಅವರಿಗೆ ಒಂದು ಸಲ ಕಾಂಗ್ರೆಸ್ಸು, ಇನ್ನೊಂದು ಸಲ BJP ಬೇಕಾಗುತ್ತೆ. ಕಾಂಗ್ರೆಸ್ ಜೊತೆ ಸಿಟ್ಟಿದ್ದಾಗ BJP ಜೊತೆ ಸಿಟ್ಟಿದ್ದಾಗ ಕಾಂಗ್ರೆಸ್ಸು. ಅತಂತ್ರ ವಿಧಾನಸಭೆ ಸೃಷ್ಟಿಯಾದಾಗ ಅಧಿಕಾರ ಅನ್ನೋದು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಈ BJP ಮತ್ತು ಕಾಂಗ್ರೆಸ್ ಪಕ್ಷಗಳು ಕೂಡ JDSಗೆ ಹೆಚ್ಚು ಡಿಪೆಂಡ್ ಆಗುತ್ತೆ. ಆ ಡಿಪೆಂಡ್ ಆಗಿರುವಂತಹ ಮಜಬೂರಿಯನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. 10 ಸೀಟ್ ಗೆಲ್ಲಿ, 19 ಸೀಟ್ ಗೆಲ್ಲಿ, 20 ಗೆಲ್ಲಿ, 30 ಗೆಲ್ಲಿ, ಅಲ್ಟಿಮೇಟಾಗಿ ನೀನು 70 ಗೆಲ್ತೀಯ, 80 ಗೆಲ್ತೀಯ, ಮುಖ್ಯಮಂತ್ರಿ ನಾನೇ ಆಗಬೇಕು ಅಂತೇಳಿ ಆ ಥರದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಅದೃಷ್ಟ ಅವಾಗವಾಗ ಕುಮಾರಸ್ವಾಮಿಗೆ ಸಿಗುತ್ತೆ. ಜನ ಮೂರ್ಖರಲ್ಲ ಅನ್ನುವಂತಹ ಕಾನ್ಸೆಪ್ಟು ಅವರು ಅರ್ಥ ಮಾಡಿಕೊಳ್ಳದ ಪರಿಣಾಮವಾಗಿ ಈ ಸಲದ ಚುನಾವಣೆಯಲ್ಲಿ ಅವರು 19 ಸೀಟನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ತನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಅವರು 2019 ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಸುಮಲತಾ ಅಂಬರೀಶ್ ವಿರುದ್ಧ ಸೋತೋಗ್ತಾರೆ. ಅದಾದಮೇಲೆ 2023 ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರದಲ್ಲಿ ಇಕ್ಬಾಲ್ ಅನ್ಸಾರಿ ವಿರುದ್ಧ ನಿಂತು ಸೋಲ್ತಾರೆ. ತನ್ನ ಮಗ ಅದು ತಮ್ಮದೇ ಬೆಲ್ಟು, ಒಕ್ಕಲಿಗರ ಬೆಲ್ಟು, ತಮ್ಮದೇ ಪಾರುಪತ್ಯ, JDSನ ಭದ್ರ ಬುನಾದಿ ಇರುವ ಜಾಗದಲ್ಲೇ, ಅದರಲ್ಲೂ ಗೌಡರ ಕುಟುಂಬದ ಒಬ್ಬ ಕುಡಿ, ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಮಗ, ಆತನೇ 2 ಸಲ ಸೋತು ಹೋಗ್ತಾನೆ ಅಂದರೆ ಬಹುಶಃ ಇದು ರಾಜಕಾರಣದ ಸೊಗಸು. ಇದನ್ನು ನಾವು ಒಪ್ಕೊಳ್ಳೇಬೇಕು. ಪ್ರಜಾಪ್ರಭುತ್ವ ಹೀಗೆ. ಹಾಗೆ ಯೋಚನೆ ಮಾಡಬೇಕಾದಂತಹ 2 ಸಲ ಮುಖ್ಯಮಂತ್ರಿ ಆದಂತಹ ದೇಶದ ಪ್ರಧಾನಿ ಆದವರ ಮಗನಾದಂತಹ ಕುಮಾರಸ್ವಾಮಿ ಅವರು ಅದೇಕೋ ಮಗನ ಸೋಲನ್ನು ಪರ್ಸ್ನಲ್ ಆಗಿ ತಗೊಳ್ತಾರೆ. ಅದೇ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾರೆ. ಈ ಸಲದ ಚುನಾವಣೆಯಲ್ಲಂತೂ ಕಾಂಗ್ರೆಸ್ 136 ಸ್ಥಾನಗಳನ್ನು ಗೆದ್ದ ನಂತರ ಕುಮಾರಸ್ವಾಮಿ ಅವರು ಲಂಗು ಲಗಾಮಿಲ್ಲದೆ ಒಂಥರ ನೀತಿ ನಿಯಮಗಳನ್ನು ಮೀರಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ತೀರಾ ವೈಯಕ್ತಿಕ ದಾಳಿಗೆ ಇಳಿತಾರಲ್ಲ ಇವರು, ಯಾಕೆ ಸರಿ ಇಲ್ವಲ್ಲ? ರಾಜಕಾರಣದಲ್ಲಿ ಸೋಲು ಗೆಲುವನ್ನ ಸವಾಲಾಗಿ ಸ್ವೀಕರಿಸಬೇಕು. ಯಾರಿಗೂ ಶಾಶ್ವತ ಅಲ್ಲ. ಕೇರ್ ಮಾಡಲ್ಲ ಅಂತಂದ್ರೆ ನಾವು ಕೇರ್ ಮಾಡಲ್ಲ. ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ. ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಮಾಡಿ ಯಾರು ಕೇಳೋರಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಏನಪ್ಪ ಈ ಥರ ಸ್ಟೇಟ್ಮೆಂಟ್ಗಳು ಅಂತೇಳಿ ಜನರೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಗೆಲ್ತಾರೆ, ಕೃಷಿ ಮಂತ್ರಿ ಕೂಡ ಆಗಿದ್ದಾರೆ. ಇಂಥ ಕುಮಾರಸ್ವಾಮಿ ಅವರು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಸ್ವಫಲಾನುಭವಿಗಳಾಗಿದ್ದು, ತಮ್ಮ ಪಕ್ಷದಲ್ಲಿ ಅನೇಕರು ಮೂಢದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಫಲಾನುಭವಿಗಳಾಗಿದ್ದು ಇದ್ದರೂ ಕೂಡ ತಾವು ಮೂಢ ಹಗರಣದಲ್ಲಿ ಹೇಗಾದರೂ ಮಾಡಿ ಟಾರ್ಗೆಟ್ ಸಿದ್ದರಾಮಯ್ಯ, ವೈಯಕ್ತಿಕ ದ್ವೇಷ, ಸಿದ್ದರಾಮಯ್ಯನವರು ಏನಾದರೂ ಮಾಡಿ ಮುಖ್ಯಮಂತ್ರಿ ಪದವಿ ಪಟ್ಟದಿಂದ ಕೆಳಗಿಳಿಸಬೇಕು, ಅದಾದ ಮೇಲೆ ಅವರನ್ನು ಮನೆ ಕಳಿಸ್ಬೇಕು, ಅವರ ಅಸ್ತಿತ್ವವನ್ನು ಕುಗ್ಗಿಸ್ಬೇಕು. ಈ ಪ್ರಯತ್ನದಲ್ಲಿ ಕುಮಾರಸ್ವಾಮಿಯವರು ತಮಗಾದಂಥ ವೈಯಕ್ತಿಕ ನೋವುಗಳು, ವೈಯಕ್ತಿಕ ಹಿತಾಸಕ್ತಿಗಳು, ಸೇಡು, ಇನ್ನಿತರ ಅಂಶಗಳನ್ನೇ ಪ್ರಧಾನವಾಗಿಟ್ಕೊಂಡು ಸಿದ್ದರಾಮಯ್ಯನವರ ಹಣಿಯೋದಕ್ಕೆ ಏನಾದರೂ ಸಿಗುತ್ತೆ ಅಂತ ಕಾಯ್ತಿರೋ ವೇಳೆ ಮೂಢ ಅನ್ನುವಂತಹ ಅಷ್ಟೇನು ಕ್ಲಾರಿಟಿ ಇಲ್ಲದ ಒಂದು ಕಾನ್ಸೆಪ್ಟಲ್ಲಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡೋಣ. ಒಂದೇ ಒಂದು ಎಫ್ ಐ ಆರ್ ಒಂದೇ ಒಂದು ಸಲ ಸಿದ್ದರಾಮಯ್ಯನ ಮೇಲೆ ತನಿಖೆ ಆಗಬೇಕು. ಮೂಢ ಕೇಸ್ನಲ್ಲಿ ತಲೆ ಬುಡ ಇಲ್ಲ ಅಂತ ತಮಗೆ ಗೊತ್ತಿದ್ದು ಕೂಡ
ಇದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ತನಿಖೆ ಆಗಬೇಕು. ಯಾಕೆ ತನಿಖೆ ಆಗಬೇಕು? ಒಂದ್ಸಲ FIR ಆಗಬೇಕು. ಯಾಕೆ ಆಗಬೇಕು? ಅದರ ಹಿಂದೆ ಇರುವಂಥ ಮಸಲತ್ತೇನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದ್ರಿಂದ ಹೇಗಾದರೂ ಮಾಡಿ ಮೂಡದಲ್ಲಿ ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸ್ಬೇಕು, ಆ ಮೂಲಕ ಸರ್ಕಾರಕ್ಕೆ ಮುಜುಗರ ತರಬೇಕು, ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ ಸರ್ಕಾರವನ್ನು ಕುಗ್ಗಿಸಬೇಕು ಅಂತ ಹೇಳಿಬಿಟ್ಟು ಏನು BJPಯವರು ಪ್ರಯತ್ನ ಪಡ್ತಿದ್ದಾರೆ, ಅವ್ರ ಜೊತೆ ತಾವು ಮುಂದೆ ನಿಂತು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2006-2007 20 ತಿಂಗಳ ಕಾಲ ಕುಮಾರಸ್ವಾಮಿ ಅವರು 2020 ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. BJP ಜೊತೆ ಅವರು ಅವತ್ತು ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿರ್ತಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ BJPಯ ಅಕೌಂಟ್ ಓಪನ್ ಆಗೋದಕ್ಕೆ ಕುಮಾರಸ್ವಾಮಿ ಅವರು ಕಾರಣ ಆಗಿದ್ರು. 20 ತಿಂಗಳು ನಾನು ಮುಖ್ಯಮಂತ್ರಿ ಆಗ್ತೀನಿ, 20 ತಿಂಗಳು ನೀವು ಮುಖ್ಯಮಂತ್ರಿ ಆಗಿ ಅಂತೇಳಿ ಆ ಒಪ್ಪಂದ ಮಾಡ್ಕೊತಾರೆ. 20 ತಿಂಗಳು ಮುಖ್ಯಮಂತ್ರಿ ಆದಮೇಲೆ ಯಡಿಯೂರಪ್ಪನವರಿಗೆ ಚೆನ್ನಾಗಿ ಕೈ ಕೊಟ್ಟು ಎದ್ದು ಹೋಗ್ತಾರೆ. ಅದನ್ನು ಲಾಭ ಮಾಡಿಕೊಂಡಂತಹ BJP ಆ ನಂತರ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಮೆಜಾರಿಟಿ ಅಂತ ಪಡ್ಕೊಳ್ಳಲ್ಲ, ಅವರಿವರ ಸಾಂಗತ್ಯದಲ್ಲಿ ಆಪರೇಷನ್ ಕಮಲ ವಿಮಲ ಅನ್ನೋ ಕಾನ್ಸೆಪ್ಟ್ನಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಒಟ್ಟಿನಲ್ಲಿ BJP ಕರ್ನಾಟಕದಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ, ಒಂದಿಷ್ಟು ಮೆರೆಯೋದಕ್ಕೆ ಕುಮಾರಸ್ವಾಮಿ ಕಾರಣ ಆದರು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಟ್ಟರೆ BJP ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದ್ದಂಥ JDS ಇವತ್ತು 3ನೇ ಸ್ಥಾನಕ್ಕೆ ಕುಸಿದೋಗಿದೆ. 3ನೇ ಸ್ಥಾನದಲ್ಲೂ ಅತ್ಯಂತ ನಿಕೃಷ್ಟ ಸ್ಥಾನಕ್ಕೆ ತಲುಪುವಂಥ ಸಾಧ್ಯತೆ ಇದೆ ಅನ್ನೋದು ಕಳೆದ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶವೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಸ್ನೇಹಿತರೆ. 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು ಅವ್ರ ಮುಂದೆ ಒಂದು ಫೈಲ್ ಬರುತ್ತೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪನಿ ಅಸ್ತಿತ್ವವೇ ಇಲ್ಲದ ಒಂದು ಕಂಪನಿ, ಬ್ಯಾಂಕ್ ಅಕೌಂಟ್ ಇಲ್ಲದ ಒಂದು ಕಂಪನಿ, ವ್ಯಾಟ್ ಅಕೌಂಟ್ ಇಲ್ಲದ ಕಂಪನಿ, ಕಚೇರಿಯೇ ಇಲ್ಲದ ಒಂದು ಕಂಪನಿ. ಇಷ್ಟೂ ಟ್ಯಾಗ್ಲೈನ್ ಕೊಟ್ಟ ನಂತರ ಆ ಕಂಪನಿಯನ್ನು ನೀವು ಯಾವ ಹೆಸರು ಕರಿತೀರಿ? ನಕಲಿ ಕಂಪನಿ ಅಂತ ಹೇಳ್ತೀರಿ. ಅಸ್ತಿತ್ವವೇ ಇಲ್ಲದ ಒಂದು ನಕಲಿ ಕಂಪನಿಗೆ ಬಳ್ಳಾರಿಯಲ್ಲಿ ಸುಮಾರು 550 ಎಕರೆ ಅರಣ್ಯ ಭೂಮಿಯನ್ನು ಗಣಿಗಾರಿಕೆಗೆ ಅಂತ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಶರ ಬರೀತಾರೆ, ಸಹಿ ಹಾಕ್ತಾರೆ. ಒಂದೇ ದಿನದಲ್ಲಿ 4 ಟೇಬಲ್ಗಳನ್ನು ದಾಟಿದ ಆ ಫೈಲು ಕೇಂದ್ರದಲ್ಲಿ ಮುಖ್ಯಮಂತ್ರಿಗಳೇ ಸಹಿ ಹಾಕಿದ್ದಾರೆ ಅಂದ ಮೇಲೆ ಇನ್ನು ನಮ್ದೇನು ತಕರಾರು ಅಂತೇಳಿ ಅಲ್ಲಿಂದ ಪರ್ಮಿಷನ್ ತೆಗೆದು ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಶುರುವಾಗ್ತದೆ. ಜಂತ್ಕಲ್ಲು ಮತ್ತು ಸಾಯಿ ವೆಂಕಟೇಶ್ವರ ಈ 2 ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ UV ಸಿಂಗ್ ಅವರು ಏನು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ 2 ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್, ಸಮ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್. ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ 2 ಇಶ್ಯೂಗಳಿಗೆ. ಆದರೆ ನಾವು ಅವರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಆಗಬೇಕು ಅಂತ ರೆಕಮೆಂಡ್ ಮಾಡಲ್ಲ, ಮುಂದಿನ ಸರ್ಕಾರಕ್ಕೆ ಬಿಟ್ಟಂತದ್ದು ಅಂತ ಹೇಳಿದ್ದಾರೆ ಈ 2 ಪ್ರಕರಣದಲ್ಲಿ. 550 ಎಕರೆ ಅಂದರೆ 5 ಎಕರೆ ಅಲ್ಲ, 5 ಅಡಿ ಅಲ್ಲ, 550 ಅಡಿ ಅಲ್ಲ, 550 ಎಕರೆ. ಅದು ಅರಣ್ಯ ಭೂಮಿ. ಅರಣ್ಯ ಭೂಮಿ ಅಂದರೆ ಏನು ಹೇಳಿ? ಕಾಡು, ಪರಿಸರ, ಈ ಥರ ಪ್ರಕೃತಿಯೇ ಮೈ ತುಂಬಿದಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ನೀವು ಗಣಿಗಾರಿಕೆ ಮಾಡೋದಾಗಲಿ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದೇ ದಿನ ಅದಾಗಲೇ ಪೆಂಡಿಂಗ್ ಇದ್ದಂಥ ಫೈಲು ಸುಮಾರು 1-2 ವರ್ಷಗಳ ಕಾಲ ಇದೇ ಶ್ರೀ ಸಾಯಿ ವೆಂಕಟೇಶ್ವರ ಅಂಥೇಳಿ ಅಸ್ತಿತ್ವವಿಲ್ಲದ ಒಂದು ನಕಲಿ ಕಂಪನಿಯ ಫೈಲು ಮೂವೇ ಆಗಿರಲಿಲ್ಲ. ಕುಮಾರಸ್ವಾಮಿ ಬರ್ತಿದ್ದ ಹಾಗೆ ಒಂದೇ ದಿನಕ್ಕೆ ಆ ಫೈಲ್ ಪಾಸ್ ಆಗುತ್ತೆ, ಗಣಿಗಾರಿಕೆ ಶುರುವಾಗುತ್ತೆ. ಇದಾದ ನಂತರ ಆ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲಿ UV ಸಿಂಗ್ ನೇತೃತ್ವದಲ್ಲಿ ತನಿಖೆ ಶುರುವಾಗುತ್ತೆ. ಅಂದರೆ ಆವಾಗ ಗಣಿ ಹಗರಣ, ನಿಮ್ಮ ಜನಾರ್ದನ್ ರೆಡ್ಡಿ ಹಗರಣ, ಆ ಹಗರಣ ಈ ಹಗರಣದ ಕಥೆಗಳೆಲ್ಲ ನಿಮ್ಗೆ ಗೊತ್ತಿರಬೇಕಲ್ಲ. ದೊಡ್ಡ ಮಟ್ಟದಲ್ಲಿ ಗಣಿ ಲೂಟಿಯನ್ನು ಮಾಡಿದಂಥ ಭಾಳ ದೊಡ್ಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆಯನ್ನು ಶುರು ಮಾಡುತ್ತೆ. UV ಸಿಂಗ್ ವರದಿಯನ್ನು ಆಧರಿಸಿ ಅವತ್ತಿನ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಅವರು ತನಿಖೆಯ ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿಯಲ್ಲಿ ಕುಮಾರಸ್ವಾಮಿ ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಅಸ್ತಿತ್ವವಿಲ್ಲದ ಅಕ್ರಮ ಕಂಪನಿಗೆ, ಬ್ಯಾಂಕ್ ಅಕೌಂಟ್ ಇಲ್ಲದ, ವ್ಯಾಟ್ ಅಕೌಂಟ್ ಇಲ್ಲದ ಒಂದು ಅಕ್ರಮ ಕಂಪನಿಗೆ, ಅಂದರೆ ಕಚೇರಿ ಇಲ್ಲದ ಒಂದು ಕಂಪನಿಗೆ 550 ಎಕರೆ ಗಣಿಗಾರಿಕೆಗೆ, ಅದರಲ್ಲೂ ಗಣಿಗಾರಿಕೆ ಮಾಡಿಯೂ ಕೂಡ ಗೊತ್ತಿಲ್ಲದ. ಈಗ ನನಗಪ್ಪ, ನಾವೆಲ್ಲ ಮೀಡಿಯಾ ಗಿಡೆ ಕೆಲಸ ಮಾಡೋರು, ನಮಗೆ ತೊಗೊಂಡು ಹೋಗ್ಬಿಟ್ಟು ಯಾವುದೋ ದೊಡ್ಡ ದೊಡ್ಡ ರೋಡ್ ಕಾಂಟ್ರಾಕ್ಟ್ ಕೊಟ್ಟರೆ ನಾನೇನು ಮಾಡೋಕ್ಕೆ ಸಾಧ್ಯ? ನಾನೇನು ಮಾಡ್ತೀನಿ, ನನ್ನ ಒಂದು ವರ್ಕ್ ಆರ್ಡ್ರೇ ಇಲ್ಲದೆ ಇದ್ದಕ್ಕಿದ್ದಂಗೆ ಒಂದು ಆರ್ಡ್ರ್ ತಗೊಂಡು ಯಾರನ್ನ ಹಿಡ್ಕೊಂಡು ಏನೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅರ್ಥ ಆಯ್ತಾ ನಿಮಗೆ? ಇಷ್ಟೇ ಸಿಂಪಲ್ ಆಗಿ. ಹಾಗೆ ಒಂದು ವರ್ಕ್ ಆರ್ಡ್ರ್ ಇಲ್ಲದ, ಅನುಭವ ಇಲ್ಲದ, ಅಸ್ತಿತ್ವವೇ ಇಲ್ಲದ ನಕಲಿ ಕಂಪನಿಗೆ ಅವತ್ತು ಸುಮಾರು 550 ಎಕರೆ ಜಾಗವನ್ನು ಕೊಟ್ಟವರು ಕುಮಾರಸ್ವಾಮಿ. ಹಾಗಂತ ಸಂತೋಷ್ ಹೆಗಡೆಯವರು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಆ ರಿಪೋರ್ಟ್ನಲ್ಲಿ ಕಡೆಗೆ ಸರ್ಕಾರ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ಬರೀತಾರೆ.
ಅದಾದ ನಂತರ 2017ರಲ್ಲಿ ಅದಾದಮೇಲೆ ಸಿದ್ದರಾಮಯ್ಯ ಸರ್ಕಾರನೂ ಬಂತು. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂಥ 4 ವರ್ಷ ಆದಮೇಲೆ ಅಂದರೆ 2017ರಲ್ಲಿ ಇದೇ ಸಂತೋಷ್ ಹೆಗಡೆ ಅವರ ವರದಿಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ ಕುಮಾರಸ್ವಾಮಿ ಮೇಲೆ ತನಿಖೆ ಮಾಡಿ ಅಂತ ಹೇಳಿಬಿಟ್ಟು SITಗೆ ನಿರ್ದೇಶನವನ್ನು ಕೊಡುತ್ತೆ. ಅದಾಗಿ ಇಷ್ಟು ವರ್ಷ ಆಯ್ತು, 2024 ಬಂತು. ಇಲ್ಲಿವರೆಗೂ ಕೂಡ ಕುಮಾರಸ್ವಾಮಿ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ಲ. ಈಗ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಬುಡಕ್ಕೆ ಕೈ ಇಡೋದಕ್ಕೆ ಕುಮಾರಸ್ವಾಮಿ ಮುಂದಾದರು. ಈಗ ಕರ್ನಾಟಕ ಸರ್ಕಾರ 2006ರಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಅವರೇ ಖುದ್ದು ಇಂಟ್ರೆಸ್ಟಿಂದ ಅಸ್ತಿತ್ವವಿಲ್ಲದ ಕಂಪನಿಗೆ ಕೊಟ್ಟಂಥ ಲೈಸೆನ್ಸ್ ಅಂದರೆ ಬರೆದಂಥ ಶರ ಹಾಕಿದಂಥ ಸೈನು 550 ಎಕರೆ ಭಾಳ ದೊಡ್ಡ ಮಟ್ಟದ ಅಕ್ರಮ ಗಣಿಗಾರಿಕೆಗೆ ಕುಮಾರಸ್ವಾಮಿಯವರೇ ಕಾರಣ. ಆ ಹಗರಣದಲ್ಲಿ ಕುಮಾರಸ್ವಾಮಿಯವರು ಪೊಗದಸ್ತಾಗಿ ಊಟ ಮಾಡಿದ್ದಾರೆ, ಸಖತ್ತಾಗಿ ತಿಂದಿದ್ದಾರೆ, ಒಳ್ಳೆ ದುಡ್ಡು ಮಾಡಿದ್ದಾರೆ. ಆ ಹಗರಣ ಭಾಳ ದೊಡ್ಡ ಹಗರಣ. ಹಾಗಾಗಿ ಕುಮಾರಸ್ವಾಮಿ ಮೇಲೆ ಕ್ರಮ ತೆಗೆದುಕೊಳ್ತೇವೆ, ಸಂದರ್ಭ ಬಂದರೆ ಅರೆಸ್ಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಸರ್ಕಾರ ಮಾತಾಡೋದಕ್ಕೆ ಶುರು ಮಾಡಿದೆ. ಈ ಹಂತದಲ್ಲಿ ಕುಮಾರಸ್ವಾಮಿ ಅವರು ಇಮಿಡಿಯೇಟಾಗಿ ಒಂದು ಪ್ರೆಸ್ ಮೀಟ್ ಕರೀತಾರೆ. ಪ್ರೆಸ್ ಮೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಬಹಳ ಆಶ್ಚರ್ಯವಾಗುವಂತೆ, ಸತ್ಯದ ತಲೆ ಮೇಲೆ ಹೊಡೆದಂತೆ, ಚಿಕ್ಕ ಮಕ್ಕಳು ಕೂಡ ಬಿದ್ದು ಬಿದ್ದು ನಗುವಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸೈನೇ ನಂದಲ್ಲ. ಅವನು ಯಾರಂತಪ್ಪ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬಹುದು, ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ. ಈ ಕಂಪನಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಎಲ್ಲ ಡಾಕ್ಯುಮೆಂಟ್ ಇಲ್ಲಿದೆ, ಇಲ್ಲಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಅವತ್ತಿನ ರಾಜ್ಯಪಾಲರು 2007 ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ. ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ರಲ್ಲ, ಅದರಲ್ಲಿ ಹೆಸರೇನಂತ ಬರೆದವ್ರೆ. ತನಿಖೆ ಮಾಡಿದ್ದೀರಾ ನೀವೆಲ್ಲ? ಏನೇನಿದೆ, ಏನೇನು ಫ್ರಾಡ್ ಆಗಿದೆ ಅವತ್ತಿದ್ದಲ್ಲೇ. ಅಲ್ಲಿ ಒಬ್ಬ ಅಧಿಕಾರಿ 20 ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ. ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ಅಧಿಕಾರಿ ಅವನ 20 ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ. ನೀವು ಪೊಲೀಸ್ ಇಲಾಖೆಯವರು ಹುಡುಕಿದ್ರ ಅದನ್ನ? ಗಂಭೀರವಾದಂತ ಆರೋಪಗಳಿದೆ, ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಗಂಭೀರ ಆರೋಪಗಳಿದೆ. ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ತನಿಖೆಗೆ ಒಳಗೊಳಿಸಿ ಅಂತ ಹೇಳಿದ್ದಾರೆ. ದಟ್ ಇಸ್ ದ ಆರ್ಡರ್ ಇನ್ 2017. 3 ತಿಂಗಳ ಒಳಗಡೆ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ. SIT ಅನ್ನ ಲೋಕಾಯುಕ್ತ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ IG ರ್ಯಾಂಕ್ ಆಫೀಸರ್ ಇಸ್ ಹೆಡಿಂಗ್ ದ SIT. ಅವರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅದನ್ನ ಕೊಟ್ಟಿಲ್ಲ ಇವ್ರು ರಾಜ್ಯಪಾಲರು. ಇವ್ರು ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಾನು ಹೇಳಕ್ಕಾಗೋದಿಲ್ಲ. ರಾಜ್ಯಪಾಲರು ಯಾಕೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ. ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಇಟ್ಕೊಂಡಿರ್ಬೋದಾ ಇಲ್ಲಿ ಹೇಳಿ ನೋಡೋಣ. ಚಾರ್ಜ್ ಶೀಟ್ ಇರೋ ಒಬ್ರು ಮಂತ್ರಿಗಳಾಗಿರ್ಬೋದಾ? ನಿನ್ ಕಾನೂನು ನೀನೊಬ್ಬನೇ ಬದುವಂತ ಅಲ್ಲ, ಬಹಳ ಜನ ಇದ್ದಾರೆ ದೇಶದಲ್ಲಿ. ಏನೇನು ನಡೆಸ್ತಾ ಇದ್ದೀರಿ? ನೆನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದ್ರಿ, ಅಲ್ಲಿ ವರದಿ ಕೊಡೋರು ಅವರೇ, ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ. ಮುಖ್ಯಮಂತ್ರಿಗಳಾದಂಥ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರೇ, ಅವತ್ತು ನಿಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. ನಿಮ್ಮ ಸೈನನ್ನು ಫೋರ್ಜರಿ ಮಾಡಿ ಸುಮಾರು 550 ಎಕರೆ ಜಾಗದಲ್ಲಿ ಗಣಿಗಾರಿಕೆ ಯಾರೋ ಮಾಡೋದಕ್ಕೆ ಸಾಧ್ಯನಾ? ನಿಮ್ಮ ಹೆಸರಿನಲ್ಲಿ ನಿಮ್ಮ ಸೈನನ್ನು ಯಾರೋ ಮಾಡ್ತಾರಂತೆ, ಅದು 4-5 ಟೇಬಲ್ ಮೂವ್ ಆಗುತ್ತಂತೆ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತಂತೆ, ಅವರ ಅಪ್ರೂವಲ್ ಬರುತ್ತಂತೆ, ಅವರೆಲ್ಲ ಅಪ್ರೂವಲ್ ಆದಮೇಲೆ ಅವ್ರು ಹೋಗ್ಬಿಟ್ಟು 550 ಎಕರೆ ಜಾಗದಲ್ಲಿ ಗಣಿಗಾರಿಕೆ ಮಾಡ್ತಾರಂತೆ, ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರಂತೆ. ಕರ್ನಾಟಕ ರಾಜ್ಯದ ಅರಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ. ಅದು 550 ಎಕರೆ ಜಾಗದ ಗಣಿಗಾರಿಕೆ ನಡೀತಾ ಇದೆ. ಅದು ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ. ಇದ್ರ ಬಗ್ಗೆ ಯಾವತ್ತಾದ್ರೂ ನೀವು ಮಾತನಾಡಿದ್ದೀರಾ? ಈಗ 2024 ಈ ಅವಧಿಯಲ್ಲಿ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮೂವ್ಮೆಂಟ್ ಮಾಡಿದ ಮೇಲೆ ನಿಮ್ಮ ಬುಡಕ್ಕೆ ಗಣಿಗಾರಿಕೆಯ ಕಲ್ಲನ್ನು ಎಸಿತಿದ್ದ ಹಾಗೆ ನನ್ನ ಸೈನೇ ಅಲ್ಲ ಅಂತಿದ್ದೀರಲ್ಲ. 2006ರಿಂದ 2024 ಎಷ್ಟು ವರ್ಷ ಆಯಿತು? ಸುಮಾರು 18 ವರ್ಷ ಆಯಿತು. 18 ವರ್ಷಗಳಲ್ಲಿ ಯಾವತ್ತಾದರೂ ನೀವು ನನ್ನ ಸೈನ ನಕಲಿ ಮಾಡಲಾಗಿತ್ತು ಅಂತ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀರಾ? ಏನು ಮಾಡ್ತಿದ್ದೀರಾ? ಯಾವ ಕಾನ್ಫಿಡೆನ್ಸ್ ಇದು? ಯಾರು ನಂಬ್ತಾರೆ ಇದನ್ನು? ಹೇಗೆ ನಂಬೋದಕ್ಕೆ ಸಾಧ್ಯ?
ರಾಜಕಾರಣದಲ್ಲಿ ಎಲ್ಲ ರೀತಿಯ ಅಪಸವ್ಯಗಳನ್ನು ನೋಡ್ತಾ ಬಂದ್ವಿ ನಾವು. ಆದರೆ ಈ ಥರದ ಅತಿರೇಕಗಳನ್ನು ನೋಡೋದಕ್ಕೆ ಸಾಧ್ಯನಾ? ಸಿಂಪಲ್ ಆಗಿ ಹೇಳ್ತೀನಿ, ಒಂದು ವೇಳೆ ಅವತ್ತು ನಿಮ್ಮ ನಕಲಿ ಸೈನಿನಿಂದನೇ ಅವತ್ತು ಅಲ್ಲಿ ಗಣಿಗಾರಿಕೆ ನಡೆದಿದ್ದಾದರೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಏನು ಗೆಣಸು ಕೆತ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿಯ ಸೈನಿಂದ ಒಂದು ಕಡೆ ಗಣಿಗಾರಿಕೆ ನಡೆಯುತ್ತೆ, ಅದು 550 ಎಕರೆ ಜಾಗದಲ್ಲಿ ನಡೆಯುತ್ತೆ, ಬಹಳ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ನಡೆಯುತ್ತೆ, ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ಅವರ ಸೈನಿನ ಮೂಲಕ ನಡೆಯುತ್ತೆ ಅನ್ನೋದನ್ನು ನೀವು ಒತ್ತಿ ಒತ್ತಿ ಹೇಳೋದಾದರೆ ರಾಜ್ಯವನ್ನು ಅವತ್ತು ಆಳೋದಕ್ಕೆ ನೀವು ಲಾಯಕ್ ಆಗಿರಲಿಲ್ಲ. ಯಾವತ್ತೂ ಕೂಡ ಈ ರಾಜ್ಯನ ಆಳೋದಕ್ಕೆ ನೀವು ಲಾಯಕ್ಕೆ ಅಲ್ಲ, ರಾಜಕಾರಣಿ ಆಗೋದಕ್ಕೆ ಲಾಯಕ್ಕೆ ಅಲ್ಲ. ಮತ್ತೇನು ರಾಜ್ಯವನ್ನು ಕಾಯ್ತೀರಾ ನೀವು? ಮತ್ತೆ ಯಾವ ರೀತಿ ಆಡಳಿತವನ್ನು ಮಾಡ್ತೀರಾ ನೀವು? ನಿಮ್ಮ ಹೆಸರಿನಲ್ಲೇ ಒಂದು ಅಕ್ರಮ ನಡೆಯುತ್ತೆ ಅಂದರೆ ಅದು ನಿಮ್ಮ ಗಮನಕ್ಕೆ ಬರದೆ 18 ವರ್ಷಗಳಾದ ಮೇಲೆ ಅದು ನನ್ನ ಸೈನೇ ಅಲ್ಲ, ಅದು ಫೋರ್ಜರಿ ಸೈನು, ನಕಲಿ ಸೈನು, ಆ ಸೈನಿನ ಆಧಾರದಲ್ಲಿ ಹಲವಾರು ಟೇಬಲ್ಗಳನ್ನು ಹೋಗಿ ಅಪ್ರೂವಲ್ ಆದಂಥ ಒಂದು ಕಾನ್ಸೆಪ್ಟು ಅದು ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತೀರಾ ಅಂದರೆ ಏನು ಕುಮಾರಸ್ವಾಮಿ ಅವರೇ, ಮತ್ತೇನು ಮಾಡ್ತೀರಾ ನೀವು? ಹಾಗಾಗಿ ನಿಮ್ಮ ಆಡಳಿತದಲ್ಲಿ ಏನು ಬೇಕಾದ್ರೆ ಆಗ್ಬೋದಲ್ಲ, ನಾಳೆ ನೀವು ಮುಖ್ಯಮಂತ್ರಿ ಮತ್ತೆ ಆದರೆ ನಿಮ್ಮ ನಕಲಿ ಸೈನ್ ಇಟ್ಕೊಂಡು ನಾವು ಏನು ಬೇಕಾದ್ರೆ ಮಾಡ್ಬೋದಲ್ಲ. ನೋಡಿ ಸ್ವಾಮಿ, ನೀವಿರೋದೇ ಹೇಗ ಅಂತ. ನೋಡಿ ಸ್ವಾಮಿ, ನೋಡಿ ಕುಮಾರಸ್ವಾಮಿ, ನೀವಿರೋದೇ ಹೇಗ ಅಂತ. ಜನರನ್ನು ಎಷ್ಟು ದಿನ ಜಾತಿ ಧರ್ಮದ ಲೆಕ್ಕಾಚಾರದ ರಾಜಕಾರಣವನ್ನು ಮಾಡ್ತಾ ಹೋಗ್ತಿರೋ ಅಲ್ಲಿವರೆಗೂ ನಿಮ್ಮ ಈ ಥರದ ಕಾನ್ಸೆಪ್ಟ್ಗಳು ಹೆಚ್ಚು ಚರ್ಚೆಗೀಡಾಗೋದಿಲ್ಲ. ಯಾಕಂದರೆ ಜನ ಜಾತಿ ಧರ್ಮ ಅನ್ನೋ ರಾಜಕಾರಣದಲ್ಲಿ ತಮ್ಮನ್ನು ತಾವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಜಾತಿಯವರು, ನಮ್ಮ ಧರ್ಮದವರು, ಈ ಥರದ ರಾಜಕಾರಣ ನಡೀತಿರ್ಬೇಕಾದ್ರೆ ಕುಮಾರಸ್ವಾಮಿಯವರ ಕಣ್ಣಿಗೆ ಕಾಣಿಸ್ತಾ ಇರುವಂಥ ಒಂದು ಸುಳ್ಳು ಅದು ಸತ್ಯ ಅಂತ ಹೇಳ್ಬಿಟ್ಟು ಅದನ್ನು ವೈಭವೀಕರಿಸುವ, ಸಮರ್ಥಿಸುವ, ಸುಳ್ಳು ಅಂತ ಗೊತ್ತಿದ್ದು ಕೂಡ, ಚಿಕ್ಕ ಮಕ್ಕಳು ಕೂಡ ನಗ್ತಾರೆ ಅಂತ ಗೊತ್ತಿದ್ದು ಕೂಡ ಬಿಟ್ಟು ಕೊಡದಂತಹ ದುರಂತಕ್ಕೆ ನಮ್ಮ ಪ್ರಜಾಪ್ರಭುಗಳು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾತಾಡೋದಕ್ಕೆ ಸಾಧ್ಯ? ತನಿಖೆ ಆಗಲೇಬೇಕು. FSL ರಿಪೋರ್ಟ್ ಕಳಿಸಿದ್ರೆ ಕರೆಕ್ಟಾಗಿ ಹೋಗಬೇಕು. ಇವ್ರ ಸೈನ ಅಲ್ವಾ? ಈ ಸೈನ್ಗಳ ವಿಚಾರ ಬಂದಾಗ ಯಾವ FSL ರಿಪೋರ್ಟ್ ಕಳಿಸ್ತಿರೋ ನಂತರ ಸೈನು 10 ಜನ ಹಾಕ್ತಾರೆ. ಅದನ್ನು ನೀವು ದೊಡ್ಡ ಮಟ್ಟದಲ್ಲಿ ಪ್ರೂವ್ ಮಾಡೋದಕ್ಕಾಗಲ್ಲ. ಈ ಕುಮಾರಸ್ವಾಮಿ ಅವ್ರು ನಿಮ್ಮದೇ ಅಂತ ಹೇಳಿದ್ರೆ ಆ ಥರ ಸೈನ್ ಹಾಕೋರು ಒಂದು 50 ಜನ ಸೃಷ್ಟಿ ಮಾಡ್ತಾರೆ. ಈಗೇನು ಹೇಳ್ತಾರೆ ಅಂತ ಕೇಳ್ತಾರೆ. ಇದೆಲ್ಲ ಒಟ್ರಾಶಿ ಏನೋ ಆಗ್ತಾ ಇದೆ. ಗಣಿಗಾರಿಕೆಗೆ ಸಂಬಂಧಪಟ್ಟ ಕರೆಕ್ಟಾಗಿ ತನಿಖೆ ಮಾಡ್ರಪ್ಪ, ಮಿಕ್ಕಿದ ಆಮೇಲೆ ನೋಡೋಣ. ನಮಸ್ಕಾರ.